ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಸ್ಟೇಟ್ ಕ್ರಾಫ್ಟ್ ಅಕಾಡೆಮಿಯ ಯೂನಿಟ್ ಆಫ್ ಬೇಸ್ ಅಕಾಡೆಮಿ ಫಾರ್ ಸ್ಟೇಟ್ ಕ್ರಾಫ್ಟ್ ಆ್ಯಂಡ್ ಎಂಟರ್ಪ್ರೈಸ್. ಇವತ್ತು ನಾವು 2025 ಪ್ರಮುಖ 10 ಮಿಲಿಟರಿ ವ್ಯಾಯಾಮಗಳು, ಮಿಲಿಟರಿ ಮತ್ತು ನೌಕಾ ವ್ಯಾಯಾಮಗಳನ್ನು ನೋಡ್ತಾ ಇದ್ದೀವಿ. ಇದು ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ ಬರುತ್ತೆ ನಿಮಗೆ. PSI PC ಆಗಿರ್ಬೋದು, AAO, ಗ್ರೂಪ್ ಸಿ, ಭೂಮಾಪಕರು ಮತ್ತು ಇನ್ನು ಮುಂದೆ ಆಗುವಂತಹ ನೋಟಿಫಿಕೇಶನ್ ಎಲ್ಲದರಲ್ಲಿಯೂ ಇದು ಬರುವಂಥದ್ದು. ಸರ್ವೆ ಸಾಮಾನ್ಯವಾದಂತಹ ಪ್ರಶ್ನೆಗಳು. ಒಂದು, ಯಾವ 2 ದೇಶಗಳ ಮಧ್ಯೆ ನಡೀತಾ ಇದೆ ಮತ್ತು ಎಲ್ಲಿ ನಡೀತು ಈ ವರ್ಷ, ಯಾವ ಒಂದು ನಮ್ಮ ಕಡೆಯಿಂದ ರೆಜಿಮೆಂಟ್ ಪಾರ್ಟಿಸಿಪೇಟ್ ಮಾಡಿತ್ತು, ಈ ಎಲ್ಲ ಏನು ಎಕ್ಸಾಮ್ ಓರಿಯೆಂಟೆಡ್ ಪ್ರಶ್ನೆಗಳು ಇದರಲ್ಲಿ ಇರುತ್ತದೆ. ಇದು ಕ್ಲಾಸ್ 2 ಆಫ್ ಮಿಷನ್ ರಕ್ಷಕ್ ಆಗಿದ್ದು, ಮಿಷನ್ ರಕ್ಷಕಿನ ಸೀರೀಸ್ನಲ್ಲಿ ಇದು ಕ್ಲಾಸ್ 2 ಆಗಿರುತ್ತೆ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ತಡ ಮಾಡದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ನಾವು ಮಿಷನ್ ರಕ್ಷಕಿನಲ್ಲಿ PSI ಮತ್ತು ESI ಇನ್ನ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಸೇರಿ 24 ಪ್ರಶ್ನೆ ಪತ್ರಿಕೆಗಳು ಇರುತ್ತೆ ನಿಮಗೆ ಮಾಕ್ ಟೆಸ್ಟನ್ನು ಪ್ರಾಕ್ಟೀಸ್ ಮಾಡೋಕ್ಕೆ. ಸೊ ಯು ಕ್ಯಾನ್ ಟೆಸ್ಟ್ ಯೋರ್ ಸೆಲ್ಫ್ ಬಿಫೋರ್ ದ ಎಕ್ಸಾಮ್ ಆ್ಯಕ್ಚುಲಿ ಟೆಸ್ಟ್ ಯು. ಮತ್ತು ಪ್ರಬಂಧದ ತರಗತಿಗಳಿರುತ್ತೆ. ಮೋಸ್ಟ್ ರೀಸೆಂಟ್ ಆದಂತಹ ಇವೆಂಟ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ನೇಪಾಳಿನ ಜೆನ್ಜಿ ಮೂಮೆಂಟ್ ಆಗಿರ್ಬೋದು ಮತ್ತು GST ರಿಲೇಟೆಡ್ ಆದಂತಹ ಚೇಂಜಸ್ ಆಗಿರ್ಬೋದು. ಇದರೆಲ್ಲ ಏನು ಟಾಪಿಕ್ಸ್ ಸ್ಪೆಸಿಫಿಕ್ ಇರುತ್ತೋ ಆ ಕ್ಲಾಸಸನ್ನು ನಾವು ಮಾಡ್ಬೋದು. PSI ಟಾಪರ್ಗಳಿಂದ ಪೇಪರ್ 1 ತರಗತಿಗಳನ್ನ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿಯೂ ಇರುತ್ತೆ. ಪೇಪರ್ 2ಗೆ 6 ವಿಭಾಗೀಯ ಮತ್ತು 6 ಪೂರ್ಣ ಪರೀಕ್ಷೆಗಳು ಇರುತ್ತದೆ. ಅಕ್ಟೋಬರ್ 4ನೇ ತಾರೀಕಿನಿಂದ ಇದು ಸ್ಟಾರ್ಟ್ ಆಗ್ತಿರುವಂಥದ್ದು. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಮತ್ತು ಧಾರವಾಡ. ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲಿಯೂ ಇದು ಅವೈಲೇಬಲ್ ನಿಮಗೆ ಸಿಗುತ್ತದೆ. ರೈಟ್. ಸೊ ತಡ ಮಾಡದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ರೈಟ್. ಕ್ಲಾಸನ್ನು ಸ್ಟಾರ್ಟ್ ಮಾಡುವ ಮುಂಚೆ ಒಂದು ಪ್ರಶ್ನೆ ಇದೆ. ಕಲ್ಯಾಣ ಕರ್ನಾಟಕದ ಪ್ರದೇಶದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಪರಿಹರಿಸಲು ಕೆಳಗಿನ ಯಾವ ಆಯೋಗವು ಸಂಬಂಧಿಸಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಬಿಲೋ ಕಮಿಷನ್ಸ್ ಈಸ್ ರಿಲೇಟೆಡ್ ಟು ಅಡ್ರೆಸ್ ದ ರೀಜನಲ್ ಇಂಬ್ಯಾಲೆನ್ಸಸ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್? ನಾಗಮೋಹನ್ ದಾಸ್ ಸಮಿತಿ, ಗೋವಿಂದರಾವ್ ಸಮಿತಿ, RV ದೇಶಪಾಂಡೆ ಸಮಿತಿ ಮತ್ತು ಸುಖದೇವ್ ಸ್ವರಾಜ್ ಸಮಿತಿ. ಇದರ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ಸಲ್ಲಿ ತಿಳಿಸಿ. ರೈಟ್. ಸೊ ಮೊದಲನೆಯದಾಗಿ ಯುದ್ಧ ಅಭ್ಯಾಸ್ ಅಂತ. ಸೊ all of you might have heard about it. It is one of the most popular and ಎಲ್ಲ ಜಗತ್ತಿನಾದ್ಯಂತ ಏನಾಗ್ತಾ ಇದೆ, ಯಾವ ಒಂದು ಟೈಮಿನಲ್ಲಿ ಯುದ್ಧ ಅಭ್ಯಾಸ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಬೈಲ್ಯಾಟರಲ್ ಅಂದ್ರೆ ದ್ವಿಪಕ್ಷೀಯವಾಗಿ ನಡೆಯುವಂತಹ ಭಾರತೀಯ ಮತ್ತು US ಸೇನೆಯ ನಡುವೆ, ದಟ್ ಈಸ್ ಇಟ್ ಈಸ್ ಅನ್ ಆರ್ಮಿ ಎಕ್ಸಸೈಸು. ಇದು ಈ ವರ್ಷ 2025ರಲ್ಲಿ ಸೆಪ್ಟೆಂಬರ್ನಂದು ನಡೆದಿರುವಂಥದ್ದು. 1 ರಿಂದ 14 2 ವಾರಗಳ ಒಂದು ದ್ವಿಪಕ್ಷೀಯವಾದಂತಹ ಬೈಲ್ಯಾಟ್ರಲ್ ಎಕ್ಸಸೈಸು. ಫಸ್ಟ್ ಎಡಿಷನ್ನು 20 ವರ್ಷಗಳ ಹಿಂದೆ 2004ರಲ್ಲಿ ಆಗಿರುವಂಥದ್ದು. ಇದು 21ನೇಯ ಒಂದು ಎಡಿಷನ್ನು. ದಟ್ ಮೀನ್ಸ್ ಯಾವ ಇಯರ್ ಬ್ರೇಕ್ ಆಗಿಲ್ಲ, ಸ್ಟಾರ್ಟ್ ಆಗಿರೋದ್ರಿಂದ. ದಿಸ್ ಇಸ್ ಆಪರೇಷನ್ ಯುದ್ಧ ಅಭ್ಯಾಸ. ಇದು ಈ ವರ್ಷ ಅಲಾಸ್ಕಾದಲ್ಲಿ ನಡೆದಿದೆ. ಪ್ರಶ್ನೆ PSI ಆಗಿರ್ಬೋದು, PC ಆಗಿರ್ಬೋದು, AAO ಆಗಿರ್ಬೋದು, ಯಾವುದೇ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಹೇಗ್ ಬರುತ್ತೆ ಅಂತ ಕೇಳಿದರೆ, ಇಟ್ ವಿಲ್ ಬಿ ರಿಲೇಟೆಡ್ ಟು ಒನ್, ಹೂ ಆಲ್ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಎಲ್ಲಿ ಆಯಿತು, ಈ ವರ್ಷ ಎಲ್ಲಿ ಆಯಿತು ಅನ್ನೋದು ಮುಖ್ಯವಾಗುತ್ತೆ. 2024ರಲ್ಲಿ ಎಲ್ಲಿ ಆಗಿತ್ತು ಅಂದ್ರೆ, ಸರ್ವೇ ಸಾಮಾನ್ಯವಾಗಿ ಒಂದು ವರ್ಷ ಭಾರತದಲ್ಲಾಗುತ್ತೆ, ಇನ್ನೊಂದು ವರ್ಷ US ಅಲ್ಲಾಗುತ್ತೆ. ಲಾಸ್ಟ್ ಇಯರ್ ನಮಗೆ ರಾಜಸ್ಥಾನದಲ್ಲಿ ಇದು ಆದಂಥದ್ದು. ಇದೇ ಒಂದು ಕಂಟಿನ್ಯೂಯೇಷನ್, ಎಕ್ಸ್ಟೆನ್ಷನ್ ಟಾಪಿಕ್ ಏನು ಅಂತ ಕೇಳಿದರೆ, ಅದರ್ ಎಕ್ಸಸೈಸಸ್ ಬಿಟ್ವೀನ್ ಇಂಡಿಯಾ ಅಂಡ್ US ಯಾವುದು? ಒಂದು ವಜ್ರ ಪ್ರಹಾರ್ ಅಂತ ಒಂದು ಎಕ್ಸಸೈಸ್ ಆಗುತ್ತೆ, ಸ್ಯಾಲ್ವೆಕ್ಸ್ ಅಂತ ಒಂದು ನೇವಿ ಎಕ್ಸಸೈಸ್ ಆಗುತ್ತೆ, ಕೋಪ್ ಇಂಡಿಯಾ ಅಂತ ಏರ್ ಫೋರ್ಸ್ ನ ಒಂದು ಎಕ್ಸಸೈಸು, ಮತ್ತು ಮಲಬಾರ್ ಎಕ್ಸಸೈಸ್ ದಟ್ ಈಸ್ ಕ್ವಾಡ್ರಲ್ಯಾಟ್ರಲ್ ನೇವಲ್ ಎಕ್ಸಸೈಸ್ಗಳು. ಇದೆರಡು ಭಾರತ ಮತ್ತು US ನಡುವೆ ಆಗುವಂಥದ್ದು. ರೈಟ್. ಮುಂದಿನ ಒಂದು ಎಕ್ಸಸೈಸು ಮೈತ್ರಿ ಅಂತ. ನೆನಪಿರ್ಲಿ, ಮೈತ್ರಿ ಅಂತ ಒಂದಿದೆ, ಶಿನ್ಯು ಮೈತ್ರಿ ಅಂತ ಇನ್ನೊಂದಿದೆ. ಸೊ ಶಿನ್ಯು ಮೈತ್ರಿ ಯಾವುದು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ದ್ವಿಪಕ್ಷೀಯವಾದಂತಹ ಭಾಗವಹಿಸುವ ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆಯುವಂತಹ ಜಂಟಿ ಒಂದು ಎಕ್ಸಸೈಸು. ಇದು ಈ ವರ್ಷ ಮೇಘಾಲಯದಲ್ಲಿ ಉಮ್ರಾಯ್ ಅಂತ ಏನಿದೆ, ಉಮ್ರಾಯ್ ಇನ್ ಮೇಘಾಲಯ, ಅಲ್ಲಿ ನಡೆದಂಥದ್ದು. ಮತ್ತೆ ಸೆಪ್ಟೆಂಬರ್ ಅಲ್ಲಿ ಇದಾದಂಥದ್ದು. 2006ರಲ್ಲಿ ಇದರ 1ನೇಯ ಆವೃತ್ತಿ ಫಸ್ಟ್ ಎಡಿಷನ್ನು. ಅದಾದ ಮೇಲೆ 14th ಎಡಿಷನ್ನು ಈ ವರ್ಷ ನಡೆದಿದೆ. ಇದರಲ್ಲಿ ಭಾರತದಿಂದ ಯಾರು ಪಾರ್ಟಿಸಿಪೇಟ್ ಮಾಡಿದರು ಅಂದ್ರೆ, ಮೆಡ್ರಾಸ್ ರೆಜಿಮೆಂಟ್ ಅದು ಪಾರ್ಟಿಸಿಪೇಟ್ ಮಾಡಿದ್ದು ಭಾರತದಿಂದ. 2024 ಲಾಸ್ಟ್ ಇಯರ್. ಇದು ಫೋರ್ಟ್, ಥೈಲ್ಯಾಂಡ್ ನಲ್ಲಿರುವ ಒಂದು ಫೋರ್ಟ್, ದಟ್ ಈಸ್ ವಾಚಿರಿ ಪಾಕ್ರಮ್ ಅನ್ನುವ ಒಂದು ಫೋರ್ಟ್, ಪ್ರಕಾಮ್ ಅನ್ನುವ ಫೋರ್ಟಿನಲ್ಲಿ
ನಡೆದಂಥದ್ದು. ಭಾರತ ಮತ್ತು ಥೈಲ್ಯಾಂಡ್, ವೈ ಇಸ್ ಇಟ್ ಇಂಪಾರ್ಟೆಂಟ್? ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಂಡಿಯಾಸ್ ಆಕ್ಟ್ ಈಸ್ಟ್ ಪಾಲಿಸಿ, ರೈಟ್? ಸೊ ಆಕ್ಟ್ ಈಸ್ಟ್ ಪಾಲಿಸಿಯಿಂದ ಒಂದು ಇಂಪಾರ್ಟೆನ್ಸು. ಸೆಕೆಂಡ್ ಇಂಪಾರ್ಟೆನ್ಸ್ ಏನು ಅಂದ್ರೆ, ಎವ್ರಿಬಡಿ ಬಿಲೀವ್ಸ್ ಇನ್ ಏಷ್ಯಾ ಪೆಸಿಫಿಕ್. ದ ಫ್ಯೂಚರ್ ಆಫ್ ವರ್ಲ್ಡ್ ಆರ್ಡರ್ ಏಷ್ಯಾ ಪೆಸಿಫಿಕ್ ಅಥವಾ ಇಂಡೋ ಪೆಸಿಫಿಕ್ ಅನ್ನೋದನ್ನ ಇವಾಗ ರೀನೇಮ್ ಮಾಡಿದ್ದಾರೆ ಇನ್ ಗ್ಲೋಬಲ್ ಸ್ಟ್ರಾಟಜೈಸೇಷನ್ಸ್. ವಾಟ್ ಈಸ್ ಇಂಡೋ ಪೆಸಿಫಿಕ್ ಅಲ್ಲಿ ಗ್ಲೋಬಲ್ ವರ್ಲ್ಡ್ ಆರ್ಡರ್ ಅನ್ಫರ್ಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಕೋನದಿಂದ ಈ ಎಕ್ಸಸೈಸು, ದಟ್ ಈಸ್ ಇಂಡಿಯಾ ಮತ್ತೆ ಥೈಲ್ಯಾಂಡು ಈಸ್ಟ್ ಕಡೆ ಭಾರತ ನೋಡೋದು ಇಂಪಾರ್ಟೆಂಟ್ ಆಗತ್ತೆ. ರೈಟ್, ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ಬರ್ತಾ ಇರುವಂತದ್ದು ಜಾಪಾಡ್ ಅಂತ. ಸೊ ಇದು ಜಾಪಾಡ್ ಬಂದ್ಬಿಟ್ಟು ನಮ್ಮ ಹಳೆಯ ಒಂದು ಮೈತ್ರಿತ್ವ ಇರುವಂತಹ ರಷ್ಯಾದಲ್ಲಿ, ಇಂಡಿಯಾ ಅಂಡ್ ರಷ್ಯಾ ಆರ್ ಕಾಲ್ಡ್ ಆಸ್ ಆಲ್ ವೆದರ್ ಫ್ರೆಂಡ್ಸ್ ಅಂತ ಕರೀತಾರೆ. ಓಕೆ, ಸೊ ಯಾವುದೇ ಒಂದು ವೆದರ್ ಇರಲಿ, ಆ ವೆದರ್ ನಲ್ಲಿ ಇರುವಂತಹ ಫ್ರೆಂಡು ಇಂಡಿಯಾ ಮತ್ತು ರಷ್ಯಾ. ನಮ್ಮ 1971 ಆಗಿರ್ಬೋದು, ಅನೇಕ ಬಾರಿ ನಮಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡಿದಂತಹ ಕಂಟ್ರಿ ರಷ್ಯಾ ಆಗಿರುತ್ತೆ. ಇದು ಮಲ್ಟಿಲ್ಯಾಟ್ರಲ್ ಎಕ್ಸಸೈಸ್ ಆಗಿದ್ದು, ಇಟ್ ಈಸ್ ನಾಟ್ ಅ ಬೈಲ್ಯಾಟ್ರಲ್ ಎಕ್ಸಸೈಸ್. ಇಂಡಿಯಾ ರಷ್ಯಾ ಮಧ್ಯೆ ಬೈಲ್ಯಾಟ್ರಲ್ ಎಕ್ಸಸೈಸಸ್ ಬೇರೆ. ಇದು 2025ರಲ್ಲಿ ಮುಲಿನೋ ಟ್ರೈನಿಂಗ್ ಗ್ರೌಂಡ್ ರಷ್ಯಾದಲ್ಲಿ ಆದಂಥದ್ದು. ಓಕೆ, ಸೊ ಜಾಪಾಡ್ 2025 ನಲ್ಲಿ ಆಗಿದ್ದು, 2009 ಅಲ್ಲಿ ಇದರ ಫಸ್ಟ್ ಎಡಿಷನ್ ಆಗಿತ್ತು. ಪಾರ್ಟಿಸಿಪೇಷನ್ ಫೋರ್ಸಸ್ ಕುಮಾವ್ ರೆಜಿಮೆಂಟ್ ನಮ್ಮ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿತ್ತು. ಇದು ಲೀಪ್ ಇಯರ್ ರೀತಿ 4 ವರ್ಷಕ್ಕೆ ಒಂದು ಸಾತಿ ಮಾಡುವಂತಹ ಒಂದು ಎಕ್ಸಸೈಸ್, ಮಲ್ಟಿಲ್ಯಾಟ್ರಲ್ ಎಕ್ಸಸೈಸಸ್. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಪಾರ್ಟಿಸಿಪೇಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ರಷ್ಯಾ ಒನ್ ಥಿಂಗ್ ಇಸ್ ಎಕನಾಮಿಕಲಿ ಇಟ್ ಈಸ್ ಪೂರರ್. ಅಂದ್ರೆ ಪೂರರ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲಿಸ್ಟ್ ಆಫ್ ಇದರಲ್ಲಿ ನಾವು USA ನ GDP ಹತ್ತತ್ರ 20 ಟ್ರಿಲಿಯನ್ ಅಂತ ನೋಡ್ತೀವಿ. ಚೈನಾದ GDP 14 ಟ್ರಿಲಿಯನ್ ಅಂತ ನೋಡ್ತೀವಿ. ಇಂಡಿಯಾದ GDP 3.2 ಟ್ರಿಲಿಯನ್ ಅಥವಾ ಹತ್ತತ್ರ 4 ಟ್ರಿಲಿಯನ್ ಆರ್ 3.5 ಟ್ರಿಲಿಯನ್ ಅಂತ ಅನ್ಕೋಬಹುದು. ಬಟ್ ರಷ್ಯಾದ GDP ಏನಿದೆ ಅದು ಭಾರತದಗಿಂತ ಕಡಿಮೆ ಇದೆ. ಆದರೆ ಮಿಲಿಟರಿಲಿ ಇಟ್ ಈಸ್ ಲಿಟಲ್ ಮೋರ್ ಆನ್ ದ ಹೈಯರ್ ಆರ್ ಅಪ್ಪರ್ ಹ್ಯಾಂಡ್ ಇದೆ ಭಾರತದಗಿಂತ, ಅಥವಾ ಅದರ ಡೆವಲಪ್ಮೆಂಟ್ಸ್ ಮುಂಚೆಯಿಂದ USSR ಟೈಮಿಂಗ್ ಇಂದ ಇರುವಂತದ್ದು ಅದು ಕಂಟಿನ್ಯೂ ಮಾಡಿದೆ. ಸೊ ರಷ್ಯಾ ಚೈನಾ ಆಕ್ಸಿಸ್ ಅನ್ನೋದೇನಿದೆ, ಚೈನಾ ಮತ್ತೆ ರಷ್ಯಾ ಆಕ್ಸಿಸ್ ಅನ್ನ ಒಂದು ಡೆವಲಪ್ಮೆಂಟ್, ಬಿಕಾಸ್ ಚೈನಾ ಈಸ್ ಎಕನಾಮಿಕಲಿ ಪವರ್ಫುಲ್, ರಷ್ಯಾ ಈಸ್ ಮಿಲಿಟರಿಲಿ ಪವರ್ಫುಲ್. ಆ ಆಕ್ಸೆಸ್ ಏನಿದೆ ದಟ್ ಈಸ್ ಡೇಂಜರಸ್ ಫಾರ್ ದ ವರ್ಲ್ಡ್ ಆರ್ USA ಇನ್ ಸ್ಪೆಸಿಫಿಕ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು. ಬಟ್ ಇಂಡಿಯಾ ರಷ್ಯಾ ಆಕ್ಸೆಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ವಿ ಆರ್ ಆಲ್ ವೆದರ್ ಫ್ರೆಂಡ್ಸ್, ರೈಟ್? ಮುಂದಿನ ಒಂದು ಎಕ್ಸಸೈಸ್ ಬ್ರೈಟ್ ಸ್ಟಾರ್ ಅಂತ. ಸೊ ಇದು ಮೀನಾ ಅಂತ ಏನು ಹೇಳ್ತೀವಿ, ದಟ್ ಈಸ್ ಮಿಡಲ್ ಈಸ್ಟ್ ನಾರ್ದರ್ನ್ ಆಫ್ರಿಕಾ. ನೀವು ಕ್ರಿಕೆಟ್ ಫಾಲೋವರ್ಸ್ ಆಗಿದ್ರೆ ನೀವು SCNA ಅಂತ ಕೇಳಿರ್ತೀರ, ದಟ್ ಈಸ್ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್ ಆ್ಯಂಡ್ ಆಸ್ಟ್ರೇಲಿಯಾ ಅಂತ. ಬಟ್ ಇದು MENA ಅಂತ, ಇದನ್ನು ನೆನ್ಪಿಟ್ಕೋಬೋದು. ಈ ರೀತಿಯಾಗಿ ಈ ರೀಜನಲ್ಲಿ ನಡೆಯುವಂತಹ ಒಂದು ಟ್ರೈ ಸರ್ವಿಸ್ ಡ್ರಿಲ್ಸು ಮಲ್ಟಿಲ್ಯಾಟ್ರಲ್ ಡ್ರಿಲ್ ಆಗಿರುತ್ತೆ. ಇದನ್ನು ಪ್ರೈಮರಿ ಆಗಿ ಈಜಿಪ್ಟು ಮತ್ತು ಯುನೈಟೆಡ್ ಸ್ಟೇಟ್ಸು ಹೋಸ್ಟ್ ಮಾಡ್ತಾರೆ. ಪಾರ್ಟಿಸಿಪೇಷನ್ ಇಂಡಿಯಾ ಮತ್ತು ಸಾಕಷ್ಟು ನೇಬರಿಂಗ್ ಫ್ರೆಂಡ್ಲಿ ನೇಷನ್ಸು ಈ ರೀಜನಲ್ಲಿ ಇರುವಂಥದ್ದು. ರೀಸನ್ ಬಿಕಾಸ್ ಒಂದು ಪ್ರೆಸೆನ್ಸ್, ಅಮೆರಿಕ ಆಗಲಿ ಭಾರತ ಆಗಲಿ ಯಾವುದೇ ದೇಶ ಆಗಲಿ ಎಲ್ಲ ರೀಜನ್ಸಲ್ಲಿ ಅವರ ಪ್ರೆಸೆನ್ಸ್ ಇರಬೇಕು ಅಂತ. ಮತ್ತು ಈ ರೀಜನ್ಸಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸು ರೀಸೆಂಟ್ ಇಯರ್ಸಲ್ಲಿ ಆಗ್ತಾ ಇದೆ. 1980ಯಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು, ಇದು 19th ಎಡಿಷನ್ ಆಗಿರುತ್ತೆ. ಇಂಡಿಯಾ ಈಸ್ ಪಾರ್ಟಿಸಿಪೇಟಿಂಗ್ ವಿತ್ ಸೆವರಲ್ ಅದರ್ ನೇಷನ್ಸ್. ದೆನ್ ಎಕ್ಸಸೈಸ್ ಶಕ್ತಿ 8th ಎಡಿಷನ್ ನಡೀತಾ ಇರುವಂಥದ್ದು. ಶಕ್ತಿ 8 ಅಂತ 8th ಎಡಿಷನ್ನು ಭಾರತ ಮತ್ತು ಫ್ರಾನ್ಸಿನ ನಡುವೆ ನಡೆಯುವಂಥ ಒಂದು ಎಕ್ಸಸೈಸ್. ಅಗೇನ್ ಫ್ರಾನ್ಸ್ ಹ್ಯಾಸ್ ಸಪ್ಲೈಡ್ ಸಮ್ ಆಫ್ ದ
ಟಾಪ್ ಮೋಸ್ಟ್ ಆರ್ ಕಟಿಂಗ್ ಎಡ್ಜ್ ಮಿಲಿಟರಿ ವೆಪನ್ಸ್ ಆ್ಯಂಡ್ ಇದು ಡಿಫೆನ್ಸ್ ಇಕ್ವಿಪ್ಮೆಂಟ್ ಟು ಇಂಡಿಯಾ. ಇದರ ಲೊಕೇಶನ್ನು ಲಾ ಕ್ಯಾವೆಲರಿ ಫ್ರಾನ್ಸಲ್ಲಿ ಈ ವರ್ಷ ಆಗಿದ್ದು ಜುಲೈ 2025 ಆಗಿರುವುದು. ಲಾಸ್ಟ್ ಇಯರ್ ಎಲ್ಲಾಗಿತ್ತು ಪ್ರಶ್ನೆ ಸಾಕಷ್ಟು ಆಯಾಮಗಳಲ್ಲಿ ಪ್ರಶ್ನೆ ಬರುವ ಚಾನ್ಸಸ್ ಇರುತ್ತೆ. ಒಂದು, ಎಲ್ಲಾಗಿತ್ತು, ಯಾವ ಎರಡು ದೇಶದ ಮಧ್ಯೆ ಆಯಿತು, ಎಷ್ಟನೇ ಎಡಿಷನ್ನು, 8ನೇ ಎಡಿಷನ್ ಅನ್ನೋದು ಗೊತ್ತಿರಬೇಕು. 7ನೇ ಎಡಿಷನ್ ಎಲ್ಲಾಯಿತು ಅಂದರೆ ಉಮ್ರಾಯ್ ಮೇಘಾಲಯದಲ್ಲಿ ಇದು ಆಗಿರುವಂಥದ್ದು. ಅದರ್ ಜಾಯಿಂಟ್ ಎಕ್ಸಸೈಸಸ್ ಬಿಟ್ವೀನ್ ಫ್ರಾನ್ಸ್ ಆ್ಯಂಡ್ ಇಂಡಿಯಾ, ವರುಣ ಎಕ್ಸಸೈಸ್, ಗರುಡ ಎಕ್ಸಸೈಸ್, ಡೆಸರ್ಟ್ ನೈಟ್, ಇಂಡಿಯಾ, ಫ್ರಾನ್ಸ್ ಆ್ಯಂಡ್ UAE ಇದೆಲ್ಲರ ನಡುವೆ ಆಗುವುದು ಭಾರತ ಮತ್ತು ಫ್ರಾನ್ಸಿನ ನಡುವೆ. ರೈಟ್, ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಪ್ಯಾಸೆಕ್ಸ್ ಅನ್ನೋದು. ಸೊ ನೌಕಾಪಡೆಗಳ ಒಂದು ಎಕ್ಸಸೈಸಸ್ಸು ಯಾವ ಎಕ್ಸಸೈಸಿನಲ್ಲಿ ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂದರೆ ಇಂಡಿಯನ್ ಆರ್ಮಿ ಆ್ಯಂಡ್ ನೇವಿ ಪಾರ್ಟಿಸಿಪೇಟ್ ಮಾಡುವ ಎಕ್ಸಸೈಸಸ್ ಬೇರೆ, ಏರ್ಫೋರ್ಸ್ ಪಾರ್ಟಿಸಿಪೇಟ್ ಮಾಡುವ ಎಕ್ಸಸೈಸಸ್ ಬೇರೆ ಆಗುತ್ತೆ. ಓಕೆ, ಸೊ ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಈ ವರ್ಷ ಇದು ಆಗಿದ್ದು ಯಾವ ಎರಡು ಪಾರ್ಟ್ಸ್ ಅಂದರೆ ರಾಯಲ್ UK ನೇವಿ, UK ರಾಯಲ್ ನೇವಿ ಮತ್ತು ಇಂಡಿಯನ್ ನೇವಿ ನಡುವೆ ಆಗುವಂಥದ್ದು. ಹೂ ಪಾರ್ಟಿಸಿಪೇಟೆಡ್, ಯಾರು ಭಾಗವಹಿಸಿದರು ಅಂದರೆ INS ತಬಾರ್ ಆ್ಯಂಡ್ P-8I ಲಾಂಗ್ ರೇಂಜ್ ಮೆರಿಟೈಮ್ ಏರ್ಕ್ರಾಫ್ಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಪೆಸೆಕ್ಸ್ ರೆಫರ್ಸ್ ಟು ಜಾಯಿಂಟ್ ನೇವಲ್ ಡ್ರಿಲ್ಸ್ ಅಂತ, ಇದು ಪ್ಯಾಸೇಜ್ ಎಕ್ಸಸೈಸಸ್ ಅಂತ ಹೇಳ್ತಾರೆ. ರಿಮೆಂಬರ್, ನೇವಲ್ ಎಕ್ಸಸೈಸಸ್ಸು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪ್ಯಾಟ್ರೋಲಿಂಗ್ ಅನ್ನೋದೇನಿದೆ ಅದು ಅಕ್ರಾಸ್ ದ ಓಷನ್ಸ್ ಆಫ್ ದ ವರ್ಲ್ಡ್ ಸಾಮಾನ್ಯವಾಗಿ ನಡೆಯುವಂಥದ್ದು. ಅದರಲ್ಲಿ ಕೋಆರ್ಡಿನೇಷನ್ ಬಿಟ್ವೀನ್ ನೇಷನ್ಸು ತುಂಬಾ ಇಂಪಾರ್ಟೆಂಟು. ಓಕೆ, ಮುಂದೆ ಬರ್ತಾ ಇರುವಂಥ ಎಕ್ಸಸೈಸಸ್ಸು ದಸ್ತಲಿಕ್ 6 ಅನ್ನುವ ಎಕ್ಸಸೈಸಸ್ಸು ಇಂಡಿಯಾ ಮತ್ತು ಉಜ್ಬೇಕಿಸ್ತಾನ್ ನಮ್ಮ ಒಂದು ನೇಬರ್ಹುಡ್ಡಲ್ಲಿ, ನಾಟ್ ಇಮಿಡಿಯೇಟ್ ನೇಬರ್ಹುಡ್, ನೆಕ್ಸ್ಟ್ ಲೇಯರ್ ಆಫ್ ನೇಬರ್ಹುಡ್ ಅಂತ. ಯಾಕಂದರೆ ಇಮಿಡಿಯೇಟ್ ನೇಬರ್ಹುಡ್ಡಲ್ಲಿ ನಮಗೆ ಗೊತ್ತಿದೆ, ಅದರ ಕೌಟಿಲ್ಯನ ಶಾಸ್ತ್ರದ ಪ್ರಕಾರ ಕೂಡ ನೇಬರ್ಹುಡ್ ಆ್ಯಂಡ್ ಇಟ್ಸ್ ಇಮಿಡಿಯೇಟ್ ನೇಬರ್ಹುಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಬಿಕಾಸ್ ಮೇಂಟೈನಿಂಗ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಇಮಿಡಿಯೇಟ್ ಅಲ್ಲ, ಅದರ ನೆಕ್ಸ್ಟ್ ನೇಬರ್ಸು ಬಹಳನೇ ಇಂಪಾರ್ಟೆಂಟು. ಈ ವರ್ಷ ಇದು ಆಗಿದ್ದು ಪುಣೆಯಲ್ಲಿ 16th to 28th April 2025 ಇದು ಆಗಿದ್ದಂಥದ್ದು. ಫಸ್ಟ್ ಎಡಿಷನ್ ಯಾವಾಗ 2019. ಎವ್ರಿ ಇಯರ್ ಇಟ್ ಹ್ಯಾಸ್ ಕಂಟಿನ್ಯೂಡ್ ಆ್ಯಂಡ್ ಹೆನ್ಸ್ ಇಟ್ ಈಸ್ 6th edition. ಉಜ್ಬೇಕಿಸ್ತಾನ್, why it becomes important is to emphasize our control in the region, and in case there is any untoward incident in the neighborhood ಅದು ನಮಗೆ ರೀಚ್ ಆಗದೆ ಇರಲಿ ಅಂತ. ಇದರ ಮೀನಿಂಗು ಫ್ರೆಂಡ್ಶಿಪ್ ಅಂತ. ಉಜ್ಬೇಕ್ ಲ್ಯಾಂಗ್ವೇಜಲ್ಲಿ ಇದನ್ನು ಫ್ರೆಂಡ್ಶಿಪ್ ಅಂತ ಕರೀತಾರೆ. ಆ್ಯನ್ಯುವಲ್ ಬೈಲ್ಯಾಟ್ರಲ್ ಮಿಲಿಟರಿ ಎಕ್ಸಸೈಸ್ ಇದಾಗಿರುತ್ತೆ. ರೈಟ್, ಸೊ ನೆಕ್ಸ್ಟ್ ಒಂದು ಎಕ್ಸಸೈಸ್ ಬಂದ್ಬಿಟ್ಟು ಟೈಗರ್ ಟ್ರಿಯಂಫ್ ಅಂತ. ಅನದರ್ ಇಂಪಾರ್ಟೆಂಟ್ ಎಕ್ಸಸೈಸ್ ಎರಡು ದೊಡ್ಡ ರಾಷ್ಟ್ರಗಳ ಮಧ್ಯೆ, ದಟ್ ಈಸ್ ಭಾರತ ಮತ್ತು ಅಮೇರಿಕಾದ ನಡುವೆ ಆಗುವಂಥದ್ದು. ಮಿಲಿಟರಿ ಎಕ್ಸಸೈಸಸ್ಗಳಲ್ಲಿ ಸಾಕಷ್ಟು ಟೈಪ್ಸ್ ಇರುತ್ತೆ. ಒಂದು ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಇಟ್ ಕುಡ್ ಬಿ ಎನಿ ಟೈಫೋನ್ ಆಗಿರ್ಬೋದು, ಎನಿ ರಿಲೇಟೆಡ್ ಇಶ್ಯೂವಲ್ಲಿ ಸಿಕ್ಕಾಕೊಂಡಿರೋರಿಗೆ ಹೇಗೆ ಮಾನವೀಯವಾಗಿ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡಿ ಡಿಸಾಸ್ಟರ್ ರಿಲೀಫನ್ನು ಪ್ರೊವೈಡ್ ಮಾಡುವಂಥದ್ದು, ಇದನ್ನು HADR ಎಕ್ಸಸೈಸಸ್ ಅಂತ ಕರೀತಾರೆ. ಇಟ್ ಈಸ್ ಆನ್ ದ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್. ರೀಸೆಂಟ್ ಇಯರ್ಸಲ್ಲಿ ಕ್ಲೈಮೇಟ್ ಚೇಂಜಿಂದ ಈ ಥರದ್ದು ಸಾಕಷ್ಟು ಆಗ್ತಾ ಇದೆ ಅನ್ನೋದು ನಾವು ಗುರ್ತಿನಲ್ಲಿಟ್ಕೋಬೇಕು. ಪಾರ್ಟಿಸಿಪೆಂಟ್ಸ್ ಯಾರು ಅಂದರೆ ಭಾರತ ಮತ್ತು ಅಮೇರಿಕಾ ಇದರ ಪಾರ್ಟಿಸಿಪೆಂಟ್ಸು. ಈ ವರ್ಷ ಇದು ಬಂಗಾಳ ಕೊಲ್ಲಿಯಲ್ಲಿ ಆದಂಥದ್ದು. ಓಕೆ, ಏಪ್ರಿಲ್ 2025 ಇದು ಆಗಿದೆ. 2019 ಇದು ಫಸ್ಟ್ ಟೈಮ್ ಆಗಿರೋದು. ಭಾರತ US ನಡುವೆ ಇದು ಫೋರ್ತ್ ಎಡಿಷನ್ ಆಗಿದ್ದು, ದಿಸ್ ಇಸ್ ದ ಫೋರ್ತ್ ಎಡಿಷನ್. ಆ್ಯಂಡ್ ಇಂಡಿಯಾದಿಂದ ನೇವಲ್ ಶಿಪ್ಸ್ ಜಲಶ್ವ, ಘರಿಯಾಲ್, ಮುಂಬೈ ಮತ್ತು ಶಕ್ತಿ ಇದರಲ್ಲಿ ಇನ್ಕ್ಲೂಡೆಡ್ ಇದೆ. 2024 ವೈಜಾಗ್ನಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರೋದು. ಅದರ್ ಜಾಯಿಂಟ್ ಎಕ್ಸಸೈಸಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ US ಇನ್ಕ್ಲೂಡ್ ಯುದ್ಧ ಅಭ್ಯಾಸ್, ಕೋಪ್ ಇಂಡಿಯಾ ಆ್ಯಂಡ್ ವಜ್ರ ಪ್ರಹಾರ್ ಅನ್ನೋದು ನೆನಪಿಟ್ಕೊಳ್ಬೇಕು. ಯುದ್ಧ ಅಭ್ಯಾಸನ ಈಗಷ್ಟೇ ನೋಡಿದ್ದೀವಿ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ನೇವಲ್ ಎಕ್ಸಸೈಸು ರಷ್ಯಾ ಮತ್ತು ಭಾರತದ ನಡುವೆ. ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ನೇವಲ್
ಪವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ 2014 ಪ್ರೈಮ್ ಮಿನಿಸ್ಟರ್ ಆದಾಗ ಹಿ ಫಸ್ಟ್ ವೆಂಟ್ ಆ್ಯಂಡ್ ಇನಾಗರೇಟೆಡ್ ದ INS ವಿಕ್ರಮಾದಿತ್ಯ ಆ್ಯಂಡ್ ಇಂಡಿಯಾಸ್ ಸೆಕ್ಯೂರಿಟಿ ಸ್ಟ್ರಾಟಜಿಯಲ್ಲಿ ನೇವಲ್ ಡಿಫೆನ್ಸನ್ನು ಹೈಯೆಸ್ಟ್ ಪವರಲ್ಲಿ ಇರುವಂಥದ್ದು. ಬೈಲ್ಯಾಟ್ರಲ್ ನೇವಲ್ ಎಕ್ಸಸೈಸಸ್ಸು ಇಂದ್ರಾ IND ಯಲ್ಲಿ ಇಂಡಿಯಾ, RAಯಲ್ಲಿ ರಷ್ಯಾ ಇರುವುದು. ಹಾರ್ಬರ್ ಫ್ರಮ್ ಬೇ ಆಫ್ ಬೆಂಗಾಲು 2ನೇ ಫೇಸು ಚೆನ್ನೈಯಲ್ಲೇ ಆಗಿರುವಂಥದ್ದು. 2003 ಫಸ್ಟ್ ಎಡಿಷನ್ನು, 14ನೇ ಎಡಿಷನ್ ಇದಾಗಿರುತ್ತೆ. ಸರ್ವೇ ಸಾಮಾನ್ಯವಾಗಿ ಇದನ್ನು ಕ್ಲೋಸ್ಲಿ ಅಬ್ಸರ್ವ್ ಮಾಡೋದು ಯಾರು ಅಂದರೆ ಚೈನಾ ಮತ್ತು ಅಮೇರಿಕಾ. ಪಾರ್ಟಿಸಿಪೇಷನ್ ಇಂಡಿಯಾದ ವಾರ್ಶಿಪ್ಸ್ ಆದಂತಹ ರಾಣಾ, ಕುಥಾರ್, P-8I ಏರ್ಕ್ರಾಫ್ಟ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಈ ವರ್ಷ ನಡೆದದ್ದು ಚೆನ್ನೈನಲ್ಲಿ. ರೈಟ್, ಮುಂದಿನ ಒಂದು ಎಕ್ಸಸೈಸ್ ಯಾವುದು ಅಂದರೆ ಸೀ ಡ್ರ್ಯಾಗನ್ ಅನ್ನುವ ಎಕ್ಸಸೈಸು 2025ರ ಎಕ್ಸಸೈಸು. ಮಲ್ಟಿನ್ಯಾಷನಲ್ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಇದಾಗಿರುತ್ತೆ. ಆ್ಯಂಟಿ ಸಬ್ಮರೀನ್ ಎಕ್ಸಸೈಸ್ ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡ್ ಆಸ್ಟ್ರೇಲಿಯಾ, ಜಪಾನ್, ಸೌತ್ ಕೊರಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ವಿತ್ ಇಂಡಿಯಾ ಆಸ್ ಅ ಪಾರ್ಟಿಸಿಪೆಂಟ್ ಇನ್ ದಿಸ್. ರೀಜನ್ ಎಲ್ಲಿ ಆಗಿದ್ದು ಈ ವರ್ಷ ಅಂದರೆ ಆಂಡರ್ಸನ್ ಏರ್ ಫೋರ್ಸ್ ಬೇಸ್, ಕೋಸ್ಟ್ ಆಫ್ ಗ್ವಾಮ್ ಇನ್ ವೆಸ್ಟರ್ನ್ ಪೆಸಿಫಿಕ್, ಅಮೇರಿಕಾ. ಇಟ್ ವಾಸ್ ಹೆಲ್ಡ್. ಫಸ್ಟ್ ಎಡಿಷನ್ ವಾಸ್ ಇನ್ 2019. ನೆನ್ಪಿಟ್ಕೊಳ್ಳಿ, ಎಕ್ಸಸೈಸ್ ಸೀ ಡ್ರ್ಯಾಗನ್ನಿನ ಪಾರ್ಟಿಸಿಪೆಂಟ್ಸು ಆಸ್ಟ್ರೇಲಿಯಾ, US, Australia, Japan and India, and it is a defense collaboration. If you see here, India is here, Japan is here, okay, Australia ಇದರ ಕೆಳಗಡೆ ಇದೆ ಮತ್ತು ಈ ಕಡೆಯಿಂದ ನೋಡಿದ್ರೆ ಅಮೇರಿಕಾ ಇಲ್ಲಿ ಇರುವಂಥದ್ದು USA. What does it form? It forms a quadrilateral, right? ಸೊ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗುತ್ತೆ. ಅದರ ಕ್ವಾಡ್ ಬಂದುಬಿಟ್ಟು ನಮಗೆ ಒಂದು ಗ್ರೂಪಿಂಗ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಎನ್ ಇಂಡಿಕೇಶನ್ ಆರ್ ಅ ಕಾಂಟ್ರರಿ ವ್ಯೂ ಟು ರೈಸಿಂಗ್ ಚೈನಾ, ಬಿಕಾಸ್ ವೇರ್ ಇಸ್ ಚೈನಾ ಲೊಕೇಟೆಡ್? ಚೈನಾ ಇಸ್ ಲೊಕೇಟೆಡ್ ಸಮ್ವೇರ್ ಹಿಯರ್. ಓಕೆ, ಸೊ ರೈಸಿಂಗ್ ಚೈನಾನ ಕೌಂಟರ್ ಮಾಡಬೇಕು, ಕೌಂಟರ್ ಬ್ಯಾಲೆನ್ಸ್ ಮಾಡಬೇಕು ಅಂತ. ಅರ್ಲಿಯರ್ ಆ್ಯಂಡ್ ಇಂಡಿಯಾಸ್ ಕಂಟಿನ್ಯೂಡ್ ಸ್ಟ್ರಾಟಜಿ ಏನು ಅಂದರೆ ನನ್ ಆಫ್ ದಿಸ್, ಇಂಡಿಯಾ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಎನಿ ಡಿಫೆನ್ಸ್ ಸ್ಟ್ರಾಟಜೀಸ್. ಓಕೆ, ಬಟ್ ಎನಿವೇ ದರ್ ಇಸ್ ನೋ ಹಾರ್ಮ್ ಇನ್ ಪಾರ್ಟಿಸಿಪೇಷನ್. ರೈಟ್, ಮುಂದಿನ ಒಂದು ಎಕ್ಸಸೈಸು ವರುಣಾ ನೇವಲ್ ಎಕ್ಸಸೈಸ್ ಅಂತ. ಇಟ್ ಈಸ್ ಅ ಬೈಲ್ಯಾಟ್ರಲ್ ನೇವಲ್ ಎಕ್ಸಸೈಸ್ ಇನ್ ಅರೇಬಿಯನ್ ಸಿ ಆ್ಯಂಡ್ ಇಟ್ ಈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್. ಇನ್ 1993 ಇಟ್ ವಾಸ್ ದ ಫಸ್ಟ್ ಎಡಿಷನ್. 23rd ಎಡಿಷನ್ ಬಂದುಬಿಟ್ಟು ರೀಸೆಂಟ್ ಎಡಿಷನ್ನು. ಸಿಂಪಲ್ ಆದಂತಹ ಎಕ್ಸಸೈಸಸ್ಸು ಇದೆಲ್ಲ ನಿಮಗೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ವರುಣಾ ನೇವಲ್ ಎಕ್ಸಸೈಸು, INS ವಿಕ್ರಾಂತ್ ನೇವಲ್ ಸರ್ವಿಸಸ್, ನೇವಲ್ ಶಿಪ್ ವಿಕ್ರಾಂತ್ ಮತ್ತು ಚಾರ್ಲ್ ಡೆ ಗಾಲ್ ಅಂತ. ಫ್ರಾನ್ಸಿನಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಫ್ರೆಂಚ್ ಯಾರು ಅಂದರೆ ನಿಮಗೆ ಕೆಲವಷ್ಟು ಹೆಸರುಗಳು ಬರುತ್ತೆ. ಅದರಲ್ಲಿ ರುಸು, ಆ ಲಿಸ್ಟಿಂಗ್ಗಳಂದರೆ ಫ್ರೆಂಚ್ ರೆವಲ್ಯೂಷನ್ ಅದಾದ ಮೇಲೆ ಬಂದಂತಹ ಒಬ್ಬ ಪರ್ಸನ್ನು ಚಾರ್ಲ್ ಡೆ ಗಾಲ್ ಅಂತ. ಇನ್ಫ್ಯಾಕ್ಟ್ ಪ್ಯಾರಿಸ್ ಏರ್ಪೋರ್ಟಿನ ಹೆಸರು ಚಾರ್ಲ್ ಡೆ ಗಾಲ್ ಏರ್ಪೋರ್ಟ್ ಅಂತ. 2024 ಇದು ಮೆಡಿಟರೇನಿಯನ್ ಸಿಯಲ್ಲಿ ಆದಂಥದ್ದು. ಇದನ್ನು 2001 ವರುಣಾ ಅಂತ ಇಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇದೆಲ್ಲ ಇಂಡಿಯಾ ಮತ್ತು ಫ್ರೆಂಚಿನ ಎಲ್ಲ ಎಕ್ಸಸೈಸಸ್ಗಳನ್ನು ದೆರ್ ಇಸ್ ಸಮ್ ರ್ಯಾಷನಲ್ ರಿಲೇಷನ್ಶಿಪ್ಪಲ್ಲಿ ಮಾಡಿರುವಂಥದ್ದು. ಇಂಡಿಯಾ ಫ್ರಾನ್ಸ್ ಮಿಲಿಟರಿ ಎಕ್ಸಸೈಸು ಫ್ರಿಂಜ್ ಎಕ್ಸು ಮತ್ತು ಏರ್ಫೋರ್ಸ್ ಎಕ್ಸಸೈಸಸ್ಸು ಗರುಡ ಅಂತ